Hi everybody, Namaskara. Welcome back to Kalyana Anytime channel. Quite after a few days, ಮತ್ತೆ ಇನ್ನೊಂದು ವಿಡಿಯೋ ಇಂದ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. Hope you all are doing great and yes, I also hope you have subscribed to my channel. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಓಕೆ, ಸೊ ಕ್ವಿಕ್ಲಿ ಲೆಟ್ಸ್ ಬಿಗಿನ್ ಟುಡೇಸ್ ಕ್ಲಾಸ್. ನಾನು ಲಾಸ್ಟ್ ಕ್ಲಾಸಸಲ್ಲಿ ನಿಮಗೆ ಟೆಕ್ನಿಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. LSRW, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಆ್ಯಂಡ್ ಈ 4 ಟೆಕ್ನಿಕಲ್ಲಿ ಯಾವ ಟೆಕ್ನಿಕ್ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೆ. ಕನ್ಸಂಪ್ಷನ್ ಆ್ಯಂಡ್ ಕ್ರಿಯೇಷನ್ ನೆನಪಿದೆ ಅಲ್ಲ? ಕನ್ಸಂಪ್ಷನ್ ಅಂದರೆ ನಾವು ಯಾವುದನ್ನು ನಮ್ಮ ಬ್ರೈನ್ ಅಥವಾ ನಮ್ಮ ಮೈಂಡ್ ಒಳಗೆ ತೊಗೋತಾ ಇದ್ದೀವಿ, ವಿಚ್ ಮೀನ್ಸ್ ಲೈಕ್ ಲಿಸನ್ ಆ್ಯಂಡ್ ರೀಡ್. ಸೊ ನಾವು ಲಿಸ್ನಿಂಗಲ್ಲಿ ಆ್ಯಂಡ್ ರೀಡಿಂಗ್ನಲ್ಲಿ ನಮ್ಮ ಓನ್ ಥಾಟ್ಸ್ ಏನೂ ಇರೋದಿಲ್ಲ. ಬಿಕಾಸ್ ಯಾರೋ ಏನೋ ಬರೆದಿರೋದನ್ನು ನಾವು ಓದ್ತೀವಿ ಅಥವಾ ಯಾರೋ ಏನೋ ಮಾತಾಡ್ತಾ ಇರೋದನ್ನು ನಾವು ಕೇಳಿಸ್ಕೊತೀವಿ. ಅಲ್ಲಿ ನಮ್ಮ ಥಾಟ್ ಪ್ರಾಸೆಸ್ಸಲ್ಲಿ ನಮ್ಮ ಬ್ರೈನ್ ಏನು ಕೆಲಸ ಮಾಡ್ತಿರೋದಿಲ್ಲ. ಆ್ಯಂಡ್ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ consuming, because we are just taking inside whatever somebody is speaking and whatever somebody has written or printed, whatever. That's what happens when you read a book, when you read a newspaper, when you even read something on the screen like television or on your mobile phones. ನೀವೇನೇ ಒಂದು ಓದಬೇಕಾದ್ರೆ it's already scripted. ಹಾಗಾಗಿ you are just taking inside. Now when it comes to creation, that is where your speaking and writing ability comes into picture. So what happens in your creation stages, ನಿಮ್ಮ ಪೇಪರ್ ತುಂಬ ಬ್ಲ್ಯಾಂಕ್ ಆಗಿರುತ್ತೆ. You need to put your thoughts into words and jot it down on the paper ಅಲ್ವಾ? ಸೊ ನಿಮ್ಮೊಂದು ಬ್ಲ್ಯಾಂಕ್ ಪೇಪರ್ ಕೊಟ್ಟು ಪೆನ್ ಕೊಟ್ಟು ನಿಮ್ಮ ಬಗ್ಗೆ ನೀವು ಬರೀರಿ ಅಂತ ಹೇಳಿದಾಗ ಯು ಮೈಟ್ ಗೋ ಲಿಟಲ್ ಬ್ಲ್ಯಾಂಕ್. ಹೇಗೆ ಸೆಂಟೆನ್ಸ್ ಫ್ರೇಮ್ ಮಾಡೋದು ಅಥವಾ ಯಾವ ವರ್ಡ್ ಹಾಕಬೇಕಾಗತ್ತೆ, ಏನು ಮೀನಿಂಗ್ ಬರುತ್ತೆ. ಸೊ ಹಿಯರ್ ಯು ಆರ್ ಕ್ರಿಯೇಟಿಂಗ್ ಯೋರ್ ಓನ್ ಸ್ಕ್ರಿಪ್ಟ್. ನಿಮಗೆ ಯಾವುದು ರಿಟನ್ ಸ್ಕ್ರಿಪ್ಟ್ ಸಿಗೋದಿಲ್ಲ. ದಟ್ ಇಸ್ ವೈ ವಿ ಕಾಲ್ ದ ಸ್ಟೇಜ್ ಅ ಕ್ರಿಯೇಷನ್ ಸ್ಟೇಜ್. ಅಗೇನ್ ದ ಸೇಮ್ ಲಾಜಿಕ್ ಅಪ್ಲೈಸ್ ವೈ ಯು ಸ್ಪೀಕ್. ಈಗ ನಿಮ್ಗೆ ಸಡನ್ನಾಗಿ ಒಂದು ಪಿಕ್ ಆ್ಯಂಡ್ ಸ್ಪೀಕಲ್ಲಿ ನಿಮ್ಗೆ ಒಂದು ಟಾಪಿಕ್ ಕೊಟ್ಬಿಟ್ಟು you pick the chit and you want to talk about something, say about your place or Bangalore or about yourself for that matter. So what happens, ali nimge totally blank ide because you are the speaker and you are supposed to talk about a topic. Avaga you are your own creator of your language. So that is why it is called a creation stage. Ali ನೀವು ನಿಮ್ಮ ವರ್ಡ್ಸನ್ನು ಕ್ರಿಯೇಟ್ ಮಾಡಿ, ನೀವು ಸೆಂಟೆನ್ಸಸ್ ಫಾರ್ಮ್ ಮಾಡಿ, ನೀವು ಮಾತಾಡಬೇಕಾಗತ್ತೆ. So there is nobody who is going to help you with your script. Neither you are reading somebody's script nor you are listening to somebody and saying the same thing. So this stage is called creation. Alright. Now ಹಾಗಂದ ಮಾತ್ರಕ್ಕೆ ಬರೀ ಕ್ರಿಯೇಷನ್ ಸ್ಟೇಜ್ ಇಂಪಾರ್ಟೆಂಟ್, ಕನ್ಸಂಪ್ಷನ್ ಇಂಪಾರ್ಟೆಂಟ್ ಅಲ್ಲ ಅಂತನಾ? ಖಂಡಿತ ಅಲ್ಲ. ಕನ್ಸಂಪ್ಷನ್ ಸ್ಟೇಜ್ ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಕ್ರಿಯೇಷನ್ ಸ್ಟೇಜ್. ಹೇಗೆ ಹೆಲ್ಪ್ ಆಗುತ್ತೆ ಕನ್ಸಂಪ್ಷನ್ ಆ್ಯಂಡ್ ಕ್ರಿಯೇಷನ್? ಎರಡೂ ಸ್ಟೇಜ್ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಯಾವತ್ತೂ ಒಂದು ವರ್ಡ್ನ ಕೇಳಿಸ್ಕೊಂಡಿಲ್ಲ, ಯಾವತ್ತೂ ಒಂದು ವರ್ಡ್ನ ನೋಡಿಲ್ಲ, ನಿಮ್ಗೆ ಆ ವರ್ಡ್ ಬಗ್ಗೆ ಒಂದು ಕನೆಕ್ಷನ್ನೇ ಇಲ್ಲ, ನಿಮ್ಮ ಕನ್ಸಂಪ್ಷನ್ ಆಗಿಲ್ಲ ಆ ವರ್ಡ್ ಅಥವಾ ಆ ಒಂದು ಮೀನಿಂಗ್, ಆ ಒಂದು ಕಾಂಟೆಕ್ಸ್ಟ್ ನಿಮಗೆ ಒಂದು ಕನ್ಸಂಪ್ಷನ್ನೇ ಆಗಿಲ್ಲ. ಹೀಗಿದ್ದಾಗ ನಾವು ಕ್ರಿಯೇಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಇಟ್ಸ್ ಅ ಕಾಮನ್ ಸೆನ್ಸ್ ಕ್ವೆಶನ್. ನಾನು ಯಾವತ್ತೂ ನೋಡದೇ ಇರೋದು, ಕೇಳದೇ ಇರೋದು, ನನ್ನ ಅರಿವಿಗೆ ಬರದೇ ಇರೋದು ನನ್ನ ಆಲೋಚನೆಗೆ ಹೇಗೆ ಸಿಗೋದಕ್ಕೆ ಸಾಧ್ಯ? ಕರೆಕ್ಟ್. ಸೊ ನಿಮ್ಮ ಕನ್ಸಂಪ್ಷನ್ ಸ್ಟೇಜ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಗೆಟ್ ಆನ್ ಐಡಿಯಾ ಅಬೌಟ್ ಸಮಥಿಂಗ್, ನೋ ಅಬೌಟ್ ದಟ್ ವರ್ಡ್, ಅಂಡರ್ಸ್ಟ್ಯಾಂಡ್ ಹೌ ಇಟ್ ಈಸ್ ಯೂಸ್ಡ್. ಸೊ ಈ ಒಂದು ತಿಳುವಳಿಕೆ ಬರೋದಕ್ಕೆ ನಮ್ಮ ಕನ್ಸಂಪ್ಷನ್ ಸ್ಟೇಜ್ ತುಂಬ ಇಂಪಾರ್ಟೆಂಟ್. ಇಟ್ ಈಸ್ ಹೈಲಿ ಕ್ರಿಟಿಕಲ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆದರೆ ನಾವು ಕನ್ಸ್ಯೂಮ್ ಮಾಡಬೇಕಾದ್ರೆ ವಾಟ್ ಎವರ್ ವಿ ಟೇಕ್ ಇನ್ಸೈಡ್, ಹೌ ವಿ ರಿಟೈನ್ ಇಟ್, ವಾಟ್ ಈಸ್ ದಿ ರಿಟೆನ್ಷನ್ ಪೀರಿಯಡ್, ಹೌ ವಿ ಆರ್ ಟೇಕಿಂಗ್ ಇಟ್ ಇನ್ಸೈಡ್. ನಾವು ಸುಮ್ಮನೆ ಕೇಳಿಸ್ಕೊಂಡು ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಡ್ತೀವ ಅಥವಾ ಅದು ಬ್ರೈನಲ್ಲಿ ಪ್ರೊಸೆಸ್ ಆದಾಗ ಆರ್ ವಿ ರಿಮೆಂಬರಿಂಗ್ ದ ವರ್ಡ್? ಇದೆಲ್ಲ ಪಾಯಿಂಟ್ಸ್ ಟು ಬಿ ರಿಮೆಂಬರ್. ಸೊ ಕನ್ಸಂಪ್ಷನ್ ಕೂಡ ಇಂಪಾರ್ಟೆಂಟ್ ಬಿಕಾಸ್ ಓನ್ಲಿ ವೆನ್ ದೇರ್ ಇಸ್ ವಾಟರ್ ಇನ್ ಯೋರ್ ಓವರ್ ಹೆಡ್ ಟ್ಯಾಂಕ್, only then you get water in your tap ಅಲ್ವಾ? ಈಗ ನಿಮ್ಮ ಮನೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ, ಮನೆ ಒಳಗಡೆ ಟ್ಯಾಪ್ ಇರುತ್ತೆ. ಸೊ
ಓವರ್ ಹೆಡ್ ಟ್ಯಾಂಕಲ್ಲಿ ನಿಮಗೆ ನೀರಿಲ್ಲ ಅಂದರೆ ಕೆಳಗಡೆ ಟ್ಯಾಪಲ್ಲಿ ನೀರು ಬರುತ್ತಾ? ಇಲ್ಲ ಅಲ್ಲ. Similar example works here as well. So unless we have the words and the vocabulary and the knowledge about a language is stored in our brain, so this is our overhead tank. So unless the information is stored here, we will be able to utilize through here or through our hands, which is through writing. So this is where consumption and creation. Your brain is your creation part, your ears and eyes your consumption part, and again your hand and your mouth is your creation part, because that's where you speak and that's where you write. Understand? So whenever you're listening and reading, please focus a little bit, because ನೀವು ಏನು ಓದ್ತಾ ಇದ್ದೀರಾ, ಆ ವರ್ಡ್ ಏನಾಗಿದೆ, ಯಾವ ಕಾಂಟೆಕ್ಸ್ಟಲ್ಲಿ ಈ ವರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಸ್ವಲ್ಪ ನಾವು ಗಮನ ಇಟ್ಟು ಅಬ್ಸರ್ವ್ ಮಾಡಬೇಕಾಗತ್ತೆ. ಇದು ಅಬ್ಸರ್ವ್ ಮಾಡಿದಾಗ ಮಾತ್ರ ನಮ್ಮ ಕ್ರಿಯೇಷನ್ ಸ್ಟೇಜ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಯಾಕೆ ಕನ್ಸಂಪ್ಷನ್ ಸ್ಟೇಜಲ್ಲಿ ನಾವು ಸ್ವಲ್ಪ ಎಫರ್ಟ್ಸ್ ಹಾಕಬೇಕು ಅಂತ ಹೇಳಿದ್ರೆ, ಇಂಗ್ಲೀಷ್ ನಿಮ್ಗೆ ಗೊತ್ತಿರೋ ಹಾಗೆ ನಾವು ನಮ್ಮ ನೇಟಿವ್ ಲ್ಯಾಂಗ್ವೇಜಸ್ ಥರ ಇಂಗ್ಲೀಷ್ ಇಲ್ಲ. ನಮ್ಮ ನೇಟಿವ್ ಲ್ಯಾಂಗ್ವೇಜಸ್ಸಲ್ಲಿ ಪರ್ಟಿಕ್ಯುಲರ್ಲಿ ಕನ್ನಡಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಹೇಗೆ ಬರಿತೀವಿ ಅದೇ ಥರ ಮಾತಾಡ್ತೀವಿ, ಪ್ರತಿಯೊಂದು ಅಕ್ಷರನೂ ಅದೇ ಥರ ನಾವು ಪ್ರೊನೌನ್ಸ್ ಮಾಡ್ತೀವಿ, ಹೆಚ್ಚಾಗಿ ಡಿಫ್ರೆನ್ಸ್ ಇಲ್ಲ, ವ್ಯತ್ಯಾಸನೇ ಇಲ್ಲ. ಆದರೆ ಇಂಗ್ಲೀಷಲ್ಲಿ ಆ ಥರ ಆಗಲ್ಲ. ಯಾಕೆಂದರೆ ನೀವು ಅಬ್ಸರ್ವ್ ಮಾಡ್ತೀರಾ, ಫಾರ್ ದ ವರ್ಡ್ TALK ಎಲ್ಲಿದೆ, ಬಟ್ ಡು ವಿ ಸೇ ಟಾಲ್ಕ್, ವಿ ಸೇ ಟಾಕ್, ಅಂದರೆ ಎಲ್ಲಿ ಸೈಲೆಂಟ್ ಆಗಿರುತ್ತೆ. ಇಲ್ಲಿ ವಾಕಲ್ಲಿ ಕೂಡ ಎಲ್ ಅನ್ನೋ ಲೆಟರ್ ಸೈಲೆಂಟ್ ಆಗುತ್ತೆ. ಸೊ ಲೆಟರ್ ಆ್ಯಂಡ್ ಪ್ರೊನೌನ್ಸಿಯೇಷನ್ಗೆ ಸ್ವಲ್ಪ ಸಂಬಂಧ ಇರೋದಿಲ್ಲ ಕೆಲವು ವರ್ಡ್ಸಲ್ಲಿ. ಹಾಗಾಗಿ ನಾವು ಕನ್ಸಂಪ್ಷನ್ ಸ್ಟೇಜ್ ವೈಲ್ ರೀಡಿಂಗ್ ಆ್ಯಂಡ್ ಲಿಸ್ನಿಂಗ್, we must focus how the words are written and how the words are pronounced. And ಇನ್ನೂ ಒಂದೇನಂದರೆ, ಇಂಗ್ಲೀಷಲ್ಲಿ ಒಂದೇ ವರ್ಡ್ಗೆ ಬೇರೆ ಬೇರೆ ಮೀನಿಂಗ್ ಇರುತ್ತೆ. ಓಕೆ, ಸೇ one example, easy and simplest example is book, right? We all read a book, we all write in a book, and everybody at home will have one or the other book. If student agidre, of course you will come across the word book n number of time in your student life. Without book there is no student life at all, nana kelidre, right? Now what is the meaning of a book? Nam prakara book is something you write and make a note of it, that's a book ಅಲ್ವಾ. ಇದನ್ನು ನೌನ್ ಅಂತಾರೆ, ಅಂದರೆ ಆ ಒಂದು ವಸ್ತುಗೆ ನಾವು ಕೊಟ್ಟಿರೋ ಹೆಸರೇನು ಬುಕ್. ಬಟ್ ದೇರ್ ಇಸ್ ಆಲ್ಸೋ ಅನದರ್ ಮೀನಿಂಗ್ ಫಾರ್ ದ ವರ್ಡ್ ಬುಕ್. ಏನದು? ಇದನ್ನು ಕೂಡ ನೀವು ಯೂಸ್ ಮಾಡಿರ್ತೀರಾ. ಹೇಗೆ? ಟಿಕೆಟ್ ಬುಕ್ ಮಾಡ್ದಾ, ರೈಟ್? ಇವಾಗ ನೀವೆಲ್ಲೋ ಟ್ರಾವೆಲ್ ಮಾಡಬೇಕಾಗಿರುತ್ತೆ, ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಅಂದರೆ ರಿಸರ್ವ್ ಮಾಡ್ತಾ ಇದ್ದೀರಾ. ಸೊ ದ ವರ್ಡ್ ಯು ಆರ್ ಯೂಸಿಂಗ್ ದೇರ್ ಇಸ್ ಆಲ್ಸೋ ಬುಕ್, ಬಟ್ ಲುಕ್ ಎಟ್ ದ ಮೀನಿಂಗ್. ಸೇಮ್ ಮೀನಿಂಗ್ ಇದೆಯಾ? ನೋ. ಹಿಯರ್ ಇಲ್ಲಿ ಬುಕ್ ಅಂತ ಅಂದರೆ ಅಡ್ವಾನ್ಸ್ ಆಗಿ ನೀವು ಟಿಕೆಟ್ನ ಖರೀದಿ ಮಾಡ್ತಾ ಇದ್ದೀರಾ, ಅಥವಾ ನೀವು ಆ ಸೀಟ್ನ ರಿಸರ್ವ್ ಮಾಡ್ತಾ ಇದ್ದೀರಾ, ರೈಟ್? ಸೊ ದ ಸ್ಪೆಲ್ಲಿಂಗ್ ಇಸ್ ಸೇಮ್, BOOK, ಬುಕ್. ದ ಪ್ರೊನೌನ್ಸಿಯೇಷನ್ ಇಸ್ ಆಲ್ಸೋ ದ ಸೇಮ್, ಬಟ್ ದ ಮೀನಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಈ ಥರ ವರ್ಡ್ಸ್ ಇಂಗ್ಲೀಷಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ. ನಿಮಗೆ ತುಂಬ ವರ್ಡ್ ಸಿಗುತ್ತೆ. ಆನ್ ದ ಸ್ಪಾಟ್ ನೀವೇ ಕೂತ್ಕೊಂಡು ಯೋಚನೆ ಮಾಡಿದ್ರು ನಿಮ್ಗೆ ಕಡಿಮೆ ಅಂದರೂ ಒಂದು 50ರಿಂದ 100 ವರ್ಡ್ ಸಿಗುತ್ತೆ. ಸೊ ಈ ಥರ ವರ್ಡ್ಸ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಕೆಲವು ಕಡೆ ಎಲ್ಲಿ ಯೂಸ್ ಮಾಡಬೇಕು ಈ ಥರ ವರ್ಡ್ ಅಂತ. ಹಾಗಾಗಿ ನೀವು ಕನ್ಸಂಪ್ಷನ್ ಸ್ಟೇಜಲ್ಲಿ ಓದಬೇಕಾದ್ರೆ ಆ ಕಾಂಟೆಕ್ಸ್ಟ್, ಅಂದರೆ ಯಾವ ಸಂದರ್ಭಕ್ಕೆ ಈ ವರ್ಡ್ನ ಯೂಸ್ ಮಾಡಿದ್ದಾರೆ, ಇದರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಡ್ವೈಸ್ ಹೇಳ್ತೀನಿ ನಿಮಗೆ, ದಿಸ್ ಇಸ್ ವೆರಿ ಹೆಲ್ಪ್ಫುಲ್. ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಇನ್ ಯೋರ್ ಕನ್ಸಂಪ್ಷನ್ ಸ್ಟೇಜ್ ಲಿಸ್ನಿಂಗ್ ಬರುತ್ತಲ್ಲ, ಲೈಕ್ ವೆನ್ ಸಂಬಡಿ ಈಸ್ ಸ್ಪೀಕಿಂಗ್ ಆ್ಯಂಡ್ ಯು ಆರ್ ಲಿಸ್ನಿಂಗ್. ಹಿಯರಿಂಗ್ ಅಂತ ಹೇಳ್ತಿಲ್ಲ ನಾನು, ಇಟ್ ಈಸ್ ಲಿಸ್ನಿಂಗ್. ಹಿಯರಿಂಗ್ ಅಂದರೆ ನಿಮ್ಮ ಕಿವಿ ಮೇಲೆ ಬೀಳೋ ಶಬ್ದ ಎಲ್ಲನೂ ಹಿಯರಿಂಗ್ ಆಗುತ್ತೆ. ಬಟ್ ಲಿಸ್ನಿಂಗ್ ಯಾವುದಾಗುತ್ತೆ, ನೀವು ಯಾವ ಶಬ್ದಕ್ಕೆ ಗಮನ ಕೊಡ್ತೀರಾ, ದ್ಯಾಟ್ ಈಸ್ ವೇರ್ ಯು ಆರ್ ಲಿಸ್ನಿಂಗ್. ಓಕೆ, ಹಾಗಾಗಿ ನಾವು ಯಾವಾಗಲೂ ಲಿಸನ್ ಟು ದ ಮ್ಯೂಸಿಕ್ ಅಂತ ಹೇಳ್ತೀವಿ, ಅಂದರೆ ನಾವು ಹಾಡುಗಳನ್ನ ಗಮನ ಕೊಟ್ಟು ಕೇಳ್ತೀವಿ. ಕ್ಲಾಸಲ್ಲೂ ಅಷ್ಟೇ, ನಿಮ್ಮ ಟೀಚರ್ಸ್ ಲೆಕ್ಚರ್ಸ್ ಹೇಳ್ತಾರೆ ಲಿಸನ್ ಟು ಮೀ, ಅಂದರೆ ನನ್ನ ಮಾತು ಕೇಳು, ಅಂದರೆ ಗಮನ ಕೊಡಬೇಕು. ಸೊ ಎನಿ ನಾಯ್ಸ್ ದಟ್ ಜಸ್ಟ್ ಹಿಟ್ಸ್ ಯೋರ್ ಇಯರ್ ಈಸ್ ಕಾಲ್ಡ್ ಹಿಯರಿಂಗ್, ಆ್ಯಂಡ್ ಎನಿಥಿಂಗ್ ಯು ಗಿವ್ ಯೋರ್ ಅಟೆನ್ಷನ್ ಆ್ಯಂಡ್ ಯು ಹಿಯರ್ ಕೇರ್ಫುಲಿ. ಏನೋ ಹೇಳ್ತಾ ಇದ್ರೆ ನಾನು ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊತೀವಲ್ವ, ಅದನ್ನು ಲಿಸ್ನಿಂಗ್ ಅಂತ ಹೇಳ್ತೀವಿ. ಸೊ
in your consumption stage, while you're listening to somebody, please pay extra attention. ಯಾಕೆ ಅಂದರೆ ಅಂಡರ್ಸ್ಟ್ಯಾಂಡ್ in what context they are talking and what is the information they are giving and what kind of words they are using, because ಈ ವರ್ಡ್ಸ್ ನಿಮಗೆ ಖಂಡಿತ ಎಲ್ಲಾದರೂ ಒಂದು ಕಡೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಓನ್ಲಿ ವೆನ್ ಸಂಬಡಿ ಸ್ಪೀಕ್ಸ್ ಯು ವಿಲ್ ಬಿ ಏಬಲ್ ಟು ನೋ ಹೌ ದ ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ವರ್ಕ್ಸ್. ನಾನು ವರ್ಡ್ನ ಕೇಳಿಸ್ಕೊಳ್ಳೇ ಇಲ್ಲ ಅಂದರೆ ನಂಗೆ ಆ ವರ್ಡ್ ಹೇಗೆ ಉಚ್ಚಾರ ಮಾಡ್ತಾರೆ ಅಂತ ನಮಗೆ ಅದು ಒಂದು ಅರ್ಥ ಆಗಲ್ಲ, ಅವೇರ್ನೆಸ್ ಬರೋದಿಲ್ಲ, ಆ ನಾಲೆಡ್ಜ್ ಬರೋದಿಲ್ಲ ನಮಗೆ, ರೈಟ್? ತುಂಬ ಜನ ನೀವು ಅಬ್ಸರ್ವ್ ಮಾಡಿ ಸಾಂಗ್ಸ್ ಕೇಳ್ತಿರಲ್ಲ, ಕೆಲವು ಸಲ ನಮ್ಗೆ ಲ್ಯಾಂಗ್ವೇಜೇ ಗೊತ್ತಿರಲ್ಲ, ಬಟ್ ಆ ಸಾಂಗ್ ಬಂದಾಗ ಆ ಲಿರಿಕ್ಸ್ ಜೊತೆ ನಾವು ಹಾಡ್ಕೊಂಡು ಹೋಗ್ತೀವಿ. ವಿ ಡೋಂಟ್ ನೋ ದ ಮೀನಿಂಗ್, ವಿ ಡೋಂಟ್ ನೋ ವಾಟ್ ಇಸ್ ವಾಟ್, ಆ ಲೆಟರ್ ಯಾವುದಿದೆ, ಅಕ್ಷರ ಯಾವುದಿದೆ, ಇದು ಆ್ಯಕ್ಚುಲಿ ಯಾವ ಲ್ಯಾಂಗ್ವೇಜ್ ಅಂತಲೂ ಒಂದು ಐಡಿಯಾ ಇರಲ್ಲ ಕೆಲವು ಸಲ, ರೈಟ್? ಬಟ್ ಸ್ಟಿಲ್ ವಿ ಈಸಿಲಿ ಹಮ್ ಆರ್ ವಿ ಈಸಿಲಿ ಟೆಲ್ ದ ವರ್ಡ್ಸ್ when the song is playing, right? So ನಮ್ಗೆ ಲ್ಯಾಂಗ್ವೇಜ್ ಗೊತ್ತಿರೋದು ಬೇಕಾಗಿಲ್ಲ, ವಿ ಅಂಡರ್ಸ್ಟ್ಯಾಂಡ್, ವಿ ಜಸ್ಟ್ ಲಿಸ್ನಿಂಗ್, ಏನೋ ವರ್ಡ್ ಕಿವಿ ಮೇಲೆ ಬೀಳ್ತಾ ಇದೆ ಅದನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಲ್ವಾ? ಹಾಗೆ ಲಿಸ್ನಿಂಗ್ ಸ್ಟೇಜಲ್ಲಿ ಇಂಗ್ಲೀಷಲ್ಲಿ ಆ್ಯಸ್ ಯು ಆಲ್ ನೋ ದಿ ಲ್ಯಾಂಗ್ವೇಜ್, ನಾವು ನಿಮಗೆ ಇಂಗ್ಲೀಷ್ ಲೆಟರ್ಸ್ ಗೊತ್ತು, ಇಂಗ್ಲೀಷ್ ವರ್ಡ್ಸ್ ಗೊತ್ತು, ಸೆಂಟೆನ್ಸಸ್ ಗೊತ್ತು. ಓನ್ಲಿ ಪ್ರಾಬ್ಲಮ್ ದಟ್ ಯು ಆರ್ ಫೇಸಿಂಗ್ ಇಸ್ ಮೇಕಿಂಗ್ ಇಟ್ ಇನ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ದಿಸ್ ಇಸ್ ದಿ ಸ್ಮಾಲ್ ಪ್ರಾಬ್ಲಮ್ಯಾಟಿಕ್ ಏರಿಯಾ that can be worked upon. ಈ ಒಂದು ಪ್ರಾಬ್ಲಮ್ಯಾಟಿಕ್ ಏರಿಯಾನ ಈಸಿಯಾಗಿ ಓವರ್ಕಮ್ ಮಾಡ್ಬೋದು, ಪ್ರೊವೈಡೆಡ್ ಸಿಂಪಲ್ ಟೆಕ್ನಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಆ್ಯಸ್ ಎ ಸೆಟ್, ಕನ್ಸಂಪ್ಷನ್ ಸ್ಟೇಜಲ್ಲಿ ಯಾರಾದರೂ ಏನಾದರೂ ಹೇಳಿದಾಗ ಬಿ ಆ್ಯನ್ ಆ್ಯಕ್ಟಿವ್ ಲಿಸ್ನರ್, ಅಂದರೆ ಸ್ವಲ್ಪ ಗಮನ ಕೊಡಿ, ಏನು ವರ್ಡ್ಸ್ ಹೇಳ್ತಿದ್ದಾರೆ, ಆ ವರ್ಡ್ಗೆ ಮೀನಿಂಗ್ ಏನು, ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಮೀನಿಂಗ್ ಡಿಕ್ಷನರಿಲಿ ಹುಡುಕಬೇಕಾಗಿಲ್ಲ, ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇನ್ನೂ ನಿಮಗೆ ಕಷ್ಟ ಆದರೆ ದಟ್ ಈಸ್ ದಿ ಸೆಕೆಂಡ್ ಸ್ಟೆಪ್ ವಿಚ್ ಯು ಕ್ಯಾನ್ ಪ್ರಾಕ್ಟಿಸ್. Alright, so please focus on your consumption stage, okay? And yes, next thing is ನೀವು ಯಾವುದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರಬೇಕಂದ್ರೆ do a little bit of preparation. For example, ಇವತ್ತು ನಾನು ನಿಮ್ಗೆ ಏನೇನು ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ, I also make a note of the points. Do you see? That's how. So keep a notepad for yourself and ನೀವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅನ್ಕೋತೀರಾ ಆ ಟಾಪಿಕ್ ಬಗ್ಗೆ ಚಿಕ್ಕದಾಗಿ ಪಾಯಿಂಟರ್ಸ್ನ ಹಾಕೊಳ್ಳಿ, ನಿಮಗೆ ಹೇಗೆ ಕಂಫರ್ಟಬಲ್ ಇರುತ್ತೆ ಆ ಥರ. ಸೊ ರಿವರ್ಸ್ ಲರ್ನಿಂಗ್ ಮೆಥಡ್, ಲಾಸ್ಟ್ ವಿಡಿಯೋಲಿ ನಾನು ಹೇಳಿದ್ದೆ ರಿವರ್ಸ್ ಲರ್ನಿಂಗ್ ಮೆಥಡ್ ಅಂತ. ಇದು ನಿಮ್ಮ ಕ್ರಿಯೇಷನ್ ಸ್ಟೇಜ್ಗೆ ಖಂಡಿತವಾಗ್ಲೂ ತುಂಬಾ ಸಹಾಯ ಮಾಡುತ್ತೆ. ರಿವರ್ಸ್ ಲರ್ನಿಂಗ್ ಮೆಥಡ್ ಅಂತ ಹೇಳಿದ್ನಲ್ಲ, ನಾವು ಹೇಗೆ ಒಂದು ಟಾಪಿಕ್ ತಗೋತೀರಾ, ಫಾರ್ ಎಕ್ಸಾಂಪಲ್ ಯುವರ್ ಫೇವ್ರೆಟ್ ಮೂವಿ ಇಸ್ ದ ಟಾಪಿಕ್ ದಟ್ ಯು ಹ್ಯಾವ್ ಸೆಲೆಕ್ಟೆಡ್. ರಿವರ್ಸ್ ಲರ್ನಿಂಗಲ್ಲಿ ಸೊ ನಿಮ್ಮ ಮೂವಿ, ನಿಮ್ಗೆ ಆಲ್ರೆಡಿ ಆ ಮೂವಿ ನೋಡಿದ್ದೀರಾ, ನಿಮಗೆ ಸ್ಟೋರಿ ಗೊತ್ತು, ಹೀರೋ ಗೊತ್ತು, ನಿಮ್ಗೆ ಏನಕ್ಕೆ ಆ ಕತೆ ಇಷ್ಟ ಆಗಿದೆ ಅಂತ ಗೊತ್ತು, ಆ ಫಿಲ್ಮ್ ಏನಕ್ಕೆ ಇಷ್ಟ ಅಂತ ಗೊತ್ತು, ರೈಟ್? ಸೊ ಯು ಆಲ್ ಎವ್ರಿಥಿಂಗ್ ದೇರ್ ಇನ್ ಪ್ಲೇಸ್. ನೀವು ಎಕ್ಸ್ಟ್ರಾ ಇಲ್ಲದೇ ಇರೋದನ್ನ ತಂದು ಹಾಕಬೇಕಾಗಿಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋವಂಥ ಒಂದು ಸಂದರ್ಭ ಅದು. ಯು ಹ್ಯಾವ್ ವಾಚ್ಡ್ ದ ಮೂವಿ, ಯು ಹ್ಯಾವ್ ಲಿವ್ ದಟ್ ಮೂಮೆಂಟ್, ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದ ಸಿಚುವೇಶನ್. ಸೊ ಎಲ್ಲ ನಿಮಗೆ ಆಗಿರೋ ಅನುಭವ ಅದು. ದೇರ್ ಇಸ್ ನಥಿಂಗ್ ನ್ಯೂ ಆ್ಯಟ್ ಆಲ್. ಈ ಥರ ಸಿಚುವೇಷನಲ್ಲಿ ನೀವು ಹೇಗೆ ರಿವರ್ಸ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ, ಫಸ್ಟ್ ಯು ಸೆಲೆಕ್ಟ್ ದ ಮೂವಿ ನೇಮ್, ಓಕೆ? ಒಂದು ಪಾಯಿಂಟರ್ ಹಾಕೊಳ್ಳಿ ಬುಕ್ಕಲ್ಲಿ, ಮೈ ಫೇವ್ರೆಟ್ ಮೂವಿ ಅಂತ. ನೆಕ್ಸ್ಟ್ ದ ಟೈಟಲ್ ಆಫ್ ದ ಮೂವಿ ಆ್ಯಂಡ್ you can tell the reason why you like the movie. Words ಬರ್ಕೊಳ್ಳಿ, title of the movie, next the title, reason why you like, ಒಂದು ಲೈನಲ್ಲಿ ರೀಸನ್ ಹಾಕ್ಕೊಳ್ಳಿ, ಓಕೆ? ಈಗ ರೀಸನ್ ಹಾಕಬೇಕಾದ್ರೆ ನನಗೆ ವರ್ಡ್ಸ್ ಗೊತ್ತಾಗ್ತಿಲ್ಲ, ಮೇಡಮ್ ನನಗೇನೋ ಇಷ್ಟ ಈ ಮೂವಿ, ಬಟ್ ಯಾಕೆ, ಇಂಗ್ಲೀಷಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಈಗ ಗೋ ಬ್ಯಾಕ್ ಆ್ಯಂಡ್ ಚೆಕ್ ಫಾರ್ ಯುವರ್ ವೊಕ್ಯಾಬ್ಯುಲರಿ, ರೈಟ್? ಸೊ ಈಗ ನೀವು ವರ್ಡ್ಸ್ ಹುಡುಕಿದ್ರೆ ನಿಮಗೊಂದು ಕಾಂಟೆಕ್ಸ್ಟ್ ಇದೆ, ನಾನು ಏನು ಹೇಳಬೇಕು, ಚೆನ್ನಾಗಿದೆ ಮೂವಿ. ಇಫ್ ಇಟ್ ಈಸ್ ಗುಡ್, ದೆನ್ ಗೋ ಆ್ಯಂಡ್ ಸರ್ಚ್ ಫಾರ್ ದ ವರ್ಡ್ ವಿಚ್ ಗಿವ್ಸ್ ದಿ ಮೀನಿಂಗ್ ಆಫ್ ಗುಡ್. ಆರ್ ಇಫ್ ಯು ಎಂಜಾಯ್ಡ್, go and look for the meaning which gives the words for the same meaning of enjoyed. ಈಗ ರೀಸನ್ ಹೇಳುವಾಗ ನೀವು ಮೀನಿಂಗ್ಸ್ನ ಹುಡುಕಿ ಅಥವಾ ವೊಕ್ಯಾಬ್ಯುಲರಿ ಹುಡುಕಿ, ರೈಟ್?
This is called reverse learning method. Okay, and when you have the set of vocabulary, ashtu words ive nimma hatra, then you come to the speech or your main topic of explanation or your main point of speaking. ರೀಸನ್ ಗೊತ್ತು ನನಗೆ, ಈಗ ನಾನು ಹೇಳಬೇಕು, ನನ್ನ ಫೇವ್ರೆಟ್ ಮೂವಿ ಬಗ್ಗೆ ನಾನು ಹೇಳಬೇಕು. ಸೊ 5 to 6 ಲೈನ್ಸ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಸ್ಟೇಟಿಂಗ್ ಒಂದು ಸೆಂಟೆನ್ಸಲ್ಲಿ ನಾನು ಎಲ್ಲನೂ ಹೇಳ್ತೀನಿ. ಮೈ ಫೇವ್ರೆಟ್ ಮೂವಿ ಇಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ದ ರೀಸನ್ ವೈ ಐ ಲೈಕ್ ದಿಸ್ ಮೂವಿ ಈಸ್. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಸಿಂಕ್ ಆಗುತ್ತೆ ನೋಡಿ, ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದು, ನೆವರ್ ಟ್ರಾನ್ಸ್ಲಿಟರೇಟ್ ಫ್ರಮ್ ಯೋರ್ ಮದರ್ ಲ್ಯಾಂಗ್ವೇಜ್ ಟು ಇಂಗ್ಲಿಷ್. ಆಲ್ವೇಸ್ ಜಸ್ಟ್ ಟ್ರಾನ್ಸ್ಲೇಟ್ ದಿ ಹೋಲ್ ಕಾಂಟೆಂಟ್ ಆ್ಯಂಡ್ ದ ಮೀನಿಂಗ್ ಅಲ್ವಾ. ಸೊ ಈ ಮೂವಿ ನನಗೆ ಯಾಕೆ ಇಷ್ಟ ಅಂದರೆ ಈ ಥರ ನಾವು ಕನ್ನಡದಲ್ಲಿ ಹೇಳ್ತೀವಿ, ಬಟ್ ಇಂಗ್ಲೀಷಲ್ಲಿ ದಿಸ್ ಮೂವಿ ವೈ ಐ ಲೈಕ್ ಬಿಕಾಸ್ ಈ ಥರ ಟ್ರಾನ್ಸ್ಲಿಟರೇಟ್ ಮಾಡಬಾರ್ದು. ಸೊ ಸ್ವಲ್ಪ ಈ ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಡು ನಾಟ್ ಟ್ರಾನ್ಸ್ಲಿಟರೇಟ್, ಜಸ್ಟ್ ಟ್ರಾನ್ಸ್ಲೇಟ್ ದಿ ಹೋಲ್ ಮೀನಿಂಗ್. ದ ರೀಸನ್ ಐ ಲೈಕ್ ದಿಸ್ ಮೂವಿ ಈಸ್ ಬಿಕಾಸ್ ಆಫ್ ದ ಸ್ಟೋರಿ, ದ ನರೇಷನ್, the choreography or the picturization, the locations. So ಈ ಥರ ನೀವು reasons ಹೇಳ್ತಾ ಹೋಗ್ಬೋದು. And after that you can talk about the characters in the movie, the artists who have played in the movie, their acting skills. If you really admire something in the movie, you can talk about that. So ಅದಾದಮೇಲೆ ನೀವು ಸೆಂಟೆನ್ಸ್ ಫ್ರೇಮ್ ಮಾಡ್ತಾ ಹೋಗಿ. 5 to 6 sentences at least. ಇನ್ಶಿಯಲಿ ನೀವು ತುಂಬ ಲೆಂದಿ ಸ್ಪೀಚ್ ಥರ ಏನು ಪ್ರಿಪೇರ್ ಮಾಡೋದು ಬೇಕಿಲ್ಲ. 5 to 6 sentences. ಈ 5 to 6 ಸೆಂಟೆನ್ಸಸಲ್ಲಿ ಮೇಕ್ ಇಟ್ ಸಿಂಪಲ್. ಆದಷ್ಟು ಸಿಂಪಲ್ ಸೆಂಟೆನ್ಸಸಲ್ಲೇ ಹೇಳಿ. ಇಫ್ ಯು ಅಬ್ಸರ್ವ್, ನೋಬಡಿ ಯೂಸಸ್ ಲೆಂದಿ ಸೆಂಟೆನ್ಸಸ್. ತುಂಬ ಜನ ನನಗೆ ಈ ಕ್ವೆಶನ್ ಕೇಳ್ತಾರೆ, ಮೇಡಮ್ ನನಗೆ ಇಂಗ್ಲೀಷ್ ಮಾತಾಡ್ತೀನಿ ಬಟ್ ದೊಡ್ಡ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ. Tell me one thing, why does somebody need big sentences to explain or to express our feelings? It is actually not required. Whatever your thought is, you can still tell them in small sentences. However, ನಿಮಗೆ ಪಾಸ್ ಎಲ್ಲಿ ಕೊಡಬೇಕು ಅಂತ ಅರ್ಥ ಆಗಬೇಕು ಅಷ್ಟೇ. ಸೊ ನಮಗೆ ಪಾಸ್ ಅಂದರೆ ಅಲ್ಲಿ ಒಂದು ಕಾಮಾ ಎಕ್ಸ್ಪ್ರೆಷನ್ ಹೇಗೆ ಕೊಡ್ತೀವಿ, ಆ ಪಾಸ್ ಎಲ್ಲಿ ಹಾಕಬೇಕು ಅಂತ ನಮ್ಗೆ ಅರ್ಥ ಆದರೆ all your communication can be managed using simple small sentences. ಈಗಲೂ ನಾನು ಲೆಂದಿ ಸೆಂಟೆನ್ಸಸ್ ಎಲ್ಲೂ ಯೂಸ್ ಮಾಡ್ತಾ ಇಲ್ಲ. ಓನ್ಲಿ ಥಿಂಗ್ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ಪ್ಲೇಯಿಂಗ್ ವಿತ್ ದಿ ಪಂಕ್ಚುವೇಷನ್ಸ್. I know where to give a pause, I know where to give a stress. ಸೊ ಯಾವುದು ನನಗೆ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಅಲ್ಲಿ ಈದರ್ ನಾನು ವಾಲ್ಯೂಮ್ನ ಸ್ವಲ್ಪ ರೈಸ್ ಮಾಡ್ತಾ ಇದ್ದೀನಿ ಅಥವಾ ಡ್ರ್ಯಾಗ್ ಮಾಡ್ತಾ ಇರ್ತೀನಿ ಅಥವಾ ಅಲ್ಲೊಂದು ಪಾಸ್ ಕೊಡ್ತೀನಿ, ರೈಟ್? ಸೊ ನಿಮ್ಮ ಎಕ್ಸ್ಪ್ರೆಷನ್ಸ್ ಹೇಗಿದೆ ಹಾಗೆ ನೀವು ಎಕ್ಸ್ಪ್ರೆಸ್ ಮಾಡಿ. ಡು ನಾಟ್ ಟ್ರೈ ಟು ಮೇಕ್ ಲೆಂದಿ ಸೆಂಟೆನ್ಸಸ್. ನೀವು ಯಾವಾಗ ಲೆಂದಿ ಸೆಂಟೆನ್ಸಸ್ ಮಾಡೋಕ್ಕೆ ಹೋಗ್ತಿರೋ ಅವಾಗಲೇ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗೋದು ಆ್ಯಂಡ್ ಯು ಫೀಲ್ ಯು ಆರ್ ನಾಟ್ able to speak. So 5 to 6 sentences ಮಾಡಿ, and once you're done with this 5 to 6 sentences, the next thing comes is practicing. This is where we should give 100% attention, because ee stage ಗೆ ನಾವು ಬಂದಿದ್ದೀವಿ ಅಂದರೆ we have already gone through the consumption and you have already created your script. ಸೊ ನಿಮ್ಮ ಮುಂದೆ ಸ್ಕ್ರಿಪ್ಟ್ ರೆಡಿ ಇದೆ ನಿಮಗೆ, ಬಟ್ ಇದನ್ನು ನೀವು ಡಿಸ್ಪ್ಲೇ ಮಾಡಬೇಕು. ಯು ನೀಡ್ ಟು ಪ್ರೆಸೆಂಟ್ ಇಟ್ ಅಲ್ವಾ. ಸೊ ಈ ಪ್ರೆಸೆಂಟೇಷನ್ ಸ್ಟೇಜಲ್ಲಿ ಯು ಹ್ಯಾವ್ ಟು ಶೋ ಅ ಲಿಟಲ್ ಬಿಟ್ ಆಫ್ ಕಾನ್ಫಿಡೆನ್ಸ್. ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಡೆವಲಪಿಂಗ್ ಸ್ಕಿಲ್ ನೀವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಹೇಗೆ ಮಾಡೋದು, ಒಂದು ಸಿಂಪಲ್ ಟಿಪ್ ಹೇಳ್ತೀನಿ ಇವಾಗ. ಸೆಂಟೆನ್ಸಸ್ನ ನೀವು ಬೈ ಹಾರ್ಟ್ ಮಾಡಬೇಡಿ. ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಮೆಥಡ್ ಟು ಲರ್ನ್ ಸಮಥಿಂಗ್. So just understand what are you going to tell in that sentences. ಈ ಒಂದು ಸೆಂಟೆನ್ಸಲ್ಲಿ ನಾನು ರೀಸನ್ ಹೇಳ್ತಾ ಇದ್ದೀನಾ ಅಥವಾ ಈ ಒಂದು ಸೆಂಟೆನ್ಸಲ್ಲಿ ನಾನು ನನ್ನ ಎಮೋಷನ್ ಹೇಳ್ತಾ ಇದ್ದೀನಾ, ಈ ಥರ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಳ್ಳಿ, ರೈಟ್? ಆ್ಯಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅ ಮಿರರ್ ಆ್ಯಂಡ್ ಟೆಲ್ ವಾಟ್ ಎವರ್ ಯು ಹ್ಯಾವ್ ರಿಟನ್. 5-6 ಸೆಂಟೆನ್ಸಸ್ ಇರಲಿ. ಬೈ ಹಾರ್ಟ್ ಮಾಡಿಬಿಟ್ಟು ಜಸ್ಟ್ ನ್ಯೂಸ್ ಪೇಪರ್ ಓದೋ ಥರ ಬಡಬಡ ಅಂತ ಓದ್ಕೊಂಡು ಹೋಗಬಾರ್ದು. Whatever you have written, try to express it. There is a lot of difference between reading and expressing. So, ನಿಮ್ಮ ಸ್ಕ್ರಿಪ್ಟ್ ರೆಡಿ ಆಗಿದ ತಕ್ಷಣ try to express it, right? So, ನಿಮಗೆ
ಒಂದೆರಡು ಸೆಂಟೆನ್ಸ್ ನಿಮ್ಗೆ ಇದು ಒಂದೆರಡು ಸಲಕ್ಕೆ ಬರೋದು ಇಲ್ಲ, ಆ್ಯಂಡ್ ಒಂದೆರಡು ಸೆಂಟೆನ್ಸ್ ನೀವು ಮಧ್ಯ ಮಧ್ಯ ಮರ್ತು ಹೋದರೆ go back and refer your sheet and understand what you are trying to tell. ಸೊ ನಿಮ್ಮ ಮೈಂಡಲ್ಲಿ ಥಾಟ್ಸ್ ಅಂತೂ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ನಾನು ಆ ಮೂವಿಗೆ ಹೋದೆ, ಆ ಮೂವಿ ಈ ಕಾರಣಕ್ಕೆ ಇಷ್ಟ ಆಯಿತು, ಅಥವಾ ಈ ಒಂದು ಕಾರಣಕ್ಕೆ ನನಗೆ ಆ ಸಾಂಗ್ಸ್ ಇಷ್ಟ ಆಯಿತು, ಅಥವಾ ನನಗೆ ಈ ಸಾಂಗ್ ತುಂಬ ಕನೆಕ್ಟ್ ಆಯಿತು ನನಗೆ ನನ್ನ ಪರ್ಸ್ನಲ್ ಲೈಫ್ಗೆ, ವಾಟ್ ಎವರ್ ಕ್ಯಾನ್ ಬಿ ದ ರೀಸನ್, ರೈಟ್? ಸೊ ನಿಮ್ಮ ಓನ್ ಎಕ್ಸ್ಪೀರಿಯನ್ಸಸ್ನ ನೀವು ಎಕ್ಸ್ಪ್ರೆಸ್ ಮಾಡಿ. The moment you start expressing yourself, you will definitely come out of that fear zone. ಖಂಡಿತವಾಗ್ಲೂ ನಿಮಗೆ ಆ ಫಿಯರ್ ಝೋನಿಂದ ಆಚೆ ಬರ್ತೀರಾ. ಬಿಕಾಸ್ ನಮ್ಮ ಎಕ್ಸ್ಪ್ರೆಷನ್ಸ್ ನಮ್ಮ ಮನಸ್ಸಿಂದ ಬರುತ್ತೆ. ದರ್ ಇಸ್ ನೋ ನೀಡ್ ಟು ಆಸ್ಕ್ ಸಮ್ಬಡೀಸ್ ಹೆಲ್ಪ್ ಆರ್ ಲುಕ್ ಫಾರ್ ಸಮ್ ವರ್ಡ್ಸ್. ನಮಗೆ ಎಷ್ಟು ಭಾಷೆ ಗೊತ್ತೋ ಅದೇ ಭಾಷೆಗೆ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಡೆಫಿನೆಟ್ಲಿ ದಿಸ್ ಟೆಕ್ನಿಕ್ ವಿಲ್ ಹೆಲ್ಪ್ ಯು. ಟೇಕ್ ಮೈ ವರ್ಡ್ಸ್, ದಿಸ್ ಟೆಕ್ನಿಕ್ will really help you. If it is not helping, please mention the same in the comment section and I will come up with the reason, or I will tell you why it is not working for you, and I'll also help you to improve for sure. But trust me, this is tried and tested by myself and this is going to help. Okay, so this is what I wanted to share. Before I end the video, I also want to share one more information that ಟೆಕ್ನಿಕ್ ಅಪ್ಲೈ ಆಗಲ್ಲ, ಆ್ಯಂಡ್ ಎಲ್ಲರಿಗೂ ಒಂದೇ ಟೆಕ್ನಿಕ್ ಫಾಲೋ ಮಾಡಬೇಕಾಗಿಲ್ಲ. ಹಾಗಾಗಿ ಐಡೆಂಟಿಫೈಯಿಂಗ್ ಅವರ್ ಸ್ಕಿಲ್ ಸೆಟ್, ಐಡೆಂಟಿಫೈಯಿಂಗ್ ಅವರ್ ಪರ್ಪಸ್ ಆ್ಯಂಡ್ ನೀಡ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಏನು ಬೇಕು ಅಂತ ನನಗೆ ಗೊತ್ತಿರಬೇಕು, ರೈಟ್? ಇಟ್ ಈಸ್ ಲೈಕ್ ಟೈಲರ್ ಮೇಡ್. ಒಬ್ಬ ಟೈಲರ್ ಇರ್ತಾನೆ ಅಂದರೆ ಅವ್ರು ಎಲ್ಲರಿಗೂ ಒಂದೇ ಥರ ಮೆಜರ್ಮೆಂಟ್ ಅಥವಾ ಒಂದೇ ಥರ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿ ಕೊಡೋಲ್ಲ. ನಮ್ಗೆ ಏನು ಬೇಕು ನಾವು ಆ ಥರ ಸ್ಟಿಚ್ ಮಾಡಿಸ್ಕೊತೀವಿ, ರೈಟ್? ಹಾಗೆ ಲ್ಯಾಂಗ್ವೇಜ್ ಕೂಡ ನನ್ನ ಉದ್ದೇಶ ಏನಿದೆ, ನನ್ನ ಅಗತ್ಯ ಏನಿದೆ, ಫಾರ್ ವಾಟ್ ಪರ್ಪಸ್ ಐ ನೀಡ್ ದ ಲ್ಯಾಂಗ್ವೇಜ್, ಫಾರ್ ವಾಟ್ ನೀಡ್ ಐ ಆಮ್ ಲರ್ನಿಂಗ್ ದ ಲ್ಯಾಂಗ್ವೇಜ್, ಅಷ್ಟನ್ನು ಮಾತ್ರ ನಾವು ಯೂಸ್ ಮಾಡ್ಕೋತೀವಿ, ರೈಟ್? ಸೊ ಕೀಪ್ ದಿಸ್ ಇನ್ ಮೈಂಡ್, ಆ್ಯಂಡ್ no matter whatever extent you know the language, just try speaking and start communicating and you will definitely improve. So see you next time. Until then, take care of yourself. Bye bye, and please do like and share my channel. All right, take care. Namaskara. Bye bye.